ಅದ್ಭುತವಾದಂಥ ಕಾನ್ಸೆಪ್ಟ್ ಅನ್ನು ಶರಣರು ಕೊಡ್ತಾರೆ ನಮಗೆ. ಏನು ಕಡಿಮೆ ಐತಿ ಹೇಳ್ರಿ ವಚನಗಳಲ್ಲಿ. ಹಾಲ ತೊರೆಗೆ ಬೆಲ್ಲದ ಕೆಸರು ಸಕ್ಕರೆಯ ಮಳಲು ತವರಾಜದ ನೊರೆತೆರೆಯಂತೆ ಆದ್ಯರ ವಚನಗಳಿರಲು ಬೇರೆ ಬಾವಿಯ ತೋಡಿ ಉಪ್ಪ ನೀರ ನುಂಬುವನ ವಿಧಿಯಂತಾಯಿತ್ಯನ್ನ ಮತಿ ಕೂಡಲ ಸಂಗಮ. ಏನು ಕಡಿಮೆ ಐತಿ ನೀವು ವಚನ ಸಾಹಿತ್ಯದಲ್ಲಿ. ಯಾವುದ್ರ ಬಗ್ಗೆ ಬಿಟ್ಟಾರ ಅದನ್ನ ಹೇಳ್ರು ನೋಡೋಣ. ಇಂಥದ್ರ ಬಗ್ಗೆ ಬಿಟ್ಟಾರ ಅಂದ್ರೆ ಅದನ್ನ ಬೇರೆದ್ರ ಕಡೆ ತಿಳ್ಕೊಳಕ್ ಹೋಗ್ರಿ. ಎಲ್ಲ ಹೇಳ್ಯಾರ, ಏನು ಬೇಕು ಎಲ್ಲ ಹೇಳ್ಯಾರ. ಮುಂದೆ ಏನು ಮಾಡ್ಬೇಕು ಅದನ್ನೂ ಹೇಳ್ಯಾರ. ಜೀವಾತ್ಮ ಪರಮಾತ್ಮರ ಬಗ್ಗೆ ಚಿಂತನ ನಡೆದೈತಿ, ದ್ವೈತ ಅದ್ವೈತಗಳ ಬಗ್ಗೆ ಚಿಂತನ ನಡೆದೈತಿ, ಚಾರ್ವಾಕ ಸಿದ್ಧಾಂತದ ಬಗ್ಗೆ ಚಿಂತನ ನಡೆದೈತಿ, ಬೌದ್ಧ ಸಿದ್ಧಾಂತದ ಬಗ್ಗೆ ವಚನಕಾರ ಚಿಂತನ ಮಾಡ್ಯಾರ, ಜೈನ ಸಿದ್ಧಾಂತದ ಬಗ್ಗೆ ವಚನಕಾರ ಚಿಂತನ ಮಾಡ್ಯಾರ, ವೇದಾಗಮ ಉಪನಿಷತ್ತುಗಳ ಬಗ್ಗೆ ಚಿಂತನ ಮಾಡ್ಯಾರ. ಸಾಮಾಜಿಕವಾದ ಐತಿ, ಆರ್ಥಿಕ ಸಿದ್ಧಾಂತ ಐತಿ, ಕಾಯಕ ಸಿದ್ಧಾಂತ ಐತಿ, ಖಗೋಳ ಶಾಸ್ತ್ರ ಐತಿ, ಭೂಗೋಳ ಶಾಸ್ತ್ರ ಐತಿ. ಒಬ್ಬ ಮನುಷ್ಯ ಏನಾಗಬೇಕು ಎಲ್ಲವನ್ನು ಕೂಡ ವಚನಕಾರ ಹೇಳಿಕೊಟ್ಟಾರ. ಆ ಅಡಿಗೆ ಮಾಡಿಟ್ಟಾರ, ಅದನ್ನು ಉಣ್ಣಾಕ ನಮಗೆ ತಯಾರಿಲ್ಲ ಅಂತಂದ್ರೆ ಇನ್ಯಾರೇನ್ ಮಾಡಕ್ಕಾಗತ್ತೆ? ಇನ್ಯಾರ ಬಂದು ಉಣಿಸ್ಬೇಕಾ? ನಮ್ಗೆ ಉಣಿಸುವಂತ ಪ್ರಯತ್ನ ಇದೆ. ಉಣಸಾಕತ್ತಾರಂದ್ರೆ ಉಣ್ಣಾಕ ಬರೋದಿಲ್ಲ ನಮ್ಮ ಜನ. ನಮ್ಮ ಜನಕ್ಕೆ ಇನ್ನೂ ತಲೆ ಒಳಗೆ ಏನು ಕಾಡ್ತೈತಪ್ಪ ಅಂತಂದ್ರೆ ಇನ್ನೂ ಅಷ್ಟಮಿ, ನವಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ಪಂಚದಶಿ. ಮಾನೊಬ್ಬ ಹೇಳ್ತಾನೆ, ಇಲ್ರಿ ಕಟ್ಕೊಳ್ಳೋದ್ರಲ್ಲಿ ಈಗ ಕಟ್ಕೊಂಡ. ನಾವು ಹೇಳ್ತಾನೆ, ಇಲ್ರಿ ಇವತ್ತು ಏಕಾದಶಿ ಐತಿ ನಾವು ಉಪವಾಸ ಅಂತ ಹೇಳ್ತಾನೆ. ಎಷ್ಟು ನೋವಾಕೈತೆ ನಮಗೆ. ಕಾಡಸಿದ್ದೇಶ್ವರ ಅಂತ ಒಬ್ಬ ವಚನಕಾರರಾಗಿ ಹೋಗ್ತಾರ. ಅವ್ರು ಬರೀತಾರೆ ಇದನ್ನ, ಅಂಗದ ಮೇಲೆ ಇಷ್ಟಲಿಂಗವ ಧರಿಸಿಕೊಂಡು ಲಿಂಗಾನುಸಂಧಾನವ ಮಾಡಿ ಏಕಾದಶಿ, ದ್ವಾದಶಿ, ತ್ರಯೋದಶಿ ಎಂದು ಮಾಡುವಂತ ಈ ಭ್ರಷ್ಟರ ಮುಖವ ತೋರದಿರೆಯ ಕಾಡಿನೊಳಗಾದ ಚೆನ್ನ ಕದಂಬಲಿಂಗ ನಿರ್ಮಾಣ ಅಂತ ಬರೀತಾರ. ನಮ್ಮವ್ರು ಏನ್ ಮಾಡ್ತಾರ? ಏಕಾದಶಿ. ಇನ್ನು ಕೆಲವರು ಸಂಕಷ್ಟ ಅಂತ ನೋಡ್ರಿ. ಸಂಕಷ್ಟ ಐತೋ ಇನ್ನು ಸಂಕಟ ಐತೋ ಮಾಡಿದವ್ರಿಗೆ ನಾ ಏನು ಹೆದರೋದಲ್ರಿ, ಓಪನ್ ಆಗಿ ಮಾತಾಡ್ಬಿಡವ. ನಾನು ಬೇಕಾದ್ರೆ ನಾಳಿಂದ ಬರೋರು 4 ಮಂದಿ ಕಡಿಮೆ ನೋಡ್ರಿ. ನನಗೆ ಚಿಂತೆ. 8 ದಿವಸ ಇದ್ರ ಮುಂಚೆ ಅಂತ ಕುಂದ್ರೋದಿಲ್ಲ. ಹಿಂಗೆ ಹೇಳಬೇಡ್ರಿ ಹೆದರ್ ಜನ ಬರೋದು ಬೇಡಪ್ಪ. ನಮ್ಗೆ 4 ಮಂದಿ ಬರಲಿ. IAS KS ಎಲ್ಲರೂ ಪರೀಕ್ಷೆ ಕುಂತವ್ರು ಹುಟ್ಟರು ಪಾಸ್ ಆಗೋದಿಲ್ಲ. ಎಲ್ಲ ಒಬ್ಬರು ಇರ್ತಾರ. ಎಲ್ಲರೂ IAS KS ಪಾಸ್ ಆಗೋದಿಲ್ಲ. ನಮ್ಗೆ 4 ಮಂದಿ ಇರಲಿ, ಗಟ್ಟಿ ಕಾಳಿರಲಿ. ನಮ್ಗೆ ಜೋಳ ತಗೊಂಡು ಏನು ಮಾಡೋಣಪ್ಪ? ಅವರ ಹೇಳ್ಯಾರ, ಅರೆಭಕ್ತರಾದವರ ನೊರೆಬೇಡ ಹೊರಬೇಡ, ಅವರ ದಾರಿ ಸಂಗಡ ಬೇಡ, ಅವರ ಕೂಡ ನುಡಿಯಲು ಬೇಡ ಅಂತ. ನಮಗೆ ಗಟ್ಟಿದ್ದವ್ರು ಅಷ್ಟೇ ಬೇಕು. ಒಂದು ಮಾತು ನಿಮಗೆ ಹೇಳ್ತೀನಿ, ಎಲ್ಲಿಯವರೆಗೂ ಲಿಂಗಾಯತರು ಸ್ಪಷ್ಟವಾಗಿ ಏಕದೇವೋಪಾಸಕರಾಗುವುದಿಲ್ಲವೋ ಅಲ್ಲಿಯವರೆಗೂ ನಿಮಗೆ ಬಸವಣ್ಣನವರು ಸರಿಯಾಗಿ ಅರ್ಥವಾಗುವುದಿಲ್ಲ. ಸ್ಪಷ್ಟ ತಿಳ್ಕೊಂಡು ಅವರ ಹೇಳ್ಯಾರ, ಎಂಬ ಕುನ್ನಿಗೆ ಕೂಸ ಕೊಡಬೇಡ, ಎಂಬ ಸೊಡಗಂಗೆ ತಳಿಗೆ ಎಲಿಕಬೇಡ ಅಂತ ಹೇಳ್ಯಾರ. ನಮ್ಮವ್ರು 4 ಮಂದಿ ಇರುವಲ್ರಕ್ಕ ಗಟ್ಟಿರ್ಲಿ ಅಂತ ಹೇಳಿದ್ರು ಅವರು. ಸೊನ್ನಲಿಗೆ ಸಿದ್ದರಾಮರು ಏನ್ ಹೇಳ್ತಾರ? ಹುಯಿ ಅಂತ ಜನ ಕೂಡಿಸಿ ಮಾಡೋದು ಏನೈತಿಪ್ಪ? ಜಾತ್ರೆ ಮಾಡೋದು ಏನೈತಿ? ಕೂಡ್ತಾರ ಬಾಳ ಮಂದಿ. ನಮ್ಮಲ್ಲಿ ಸೌದತ್ತಿ ಎಲ್ಲನಕ್ಕೂ ಮಂದಿ ಬಾಳ ಹೋಗತಿ. ಹೋಗೋರು ತೆರಪುರೋದಿಲ್ಲ, ಬರೋರು ತೆರಪುರೋದಿಲ್ಲ. ಹೋಗೋರು ಉದೋ ಒಂದು ಹೋಗ್ತಾರ, ಬರೋರು ಉದೋ ಒಂದು ಬರ್ತಾರ. ಪ್ರಯೋಜನ ಏನು? ಕಾಲಕರ್ಮಗಳಿಗೆ ಒಳಗಾಗುವ ದೇವರನ್ನ ಪೂಜಿಸಿ ಜನನ ಮರಣಕ್ಕೊಳಗಾಗುವಂತ ಸಿದ್ಧಾಂತ ನಮ್ಮದಲ್ಲ. ಕಾಲಕರ್ಮಗಳನ್ನು ಮೀರಿದ ಸಿದ್ಧಾಂತ, ಜನನ ಮರಣಗಳನ್ನು ಮೀರಿದ ಸಿದ್ಧಾಂತ, ಕಾಲ್ಪನಿಕ ದೇವರುಗಳನ್ನು ಮೀರಿದ ಸಿದ್ಧಾಂತ ಪರಮಾತ್ಮರೊಬ್ಬನೇ. ಆತನನ್ನ ಲಿಂಗ ರೂಪದಲ್ಲಿ ಪೂಜಿಸಿದ ಸಿದ್ಧಾಂತ ನಮ್ಮದು. ಆತ ಒಬ್ಬನೇ ಇದ್ದಾನೆ. ಅವನಿಗೆ ಹಿಂದೂ ಇಲ್ಲ, ಮುಂದೂ ಇಲ್ಲ, ಹೆಂಡ್ರು ಇಲ್ಲ, ಮಕ್ಕಳು ಇಲ್ಲ. ನಮ್ಮ ಸಿದ್ಧಾಂತ, ನಮ್ಮ ಶೂನ್ಯ ತತ್ವ ಎಲ್ಲವನ್ನ ಒಳಗೊಂಡಿರ್ತಕ್ಕಂಥ ನಿರಾಕಾರವಾದಂಥ ಪರಮಾತ್ಮನೊಬ್ಬನಿದ್ದಾನೆ. ಅವನೇ ನಮಗೆ ಕರ್ತ. ಆತನನ್ನು ಪೂಜಿಸುವುದೇ ಲಿಂಗಾಯತ ಧರ್ಮ. ಇದನ್ನ ನಾವು ಸ್ಪಷ್ಟ ತಿಳ್ಕೊಬೇಕಾಗೈತಿ. ನಮ್ಮಲ್ಲಿ ಜಾತಿ ವ್ಯವಸ್ಥೆಯನ್ನು ಶರಣರು ಒಪ್ಪೋದಿಲ್ಲ. 1ನೇದ್ದು. 2ನೇದ್ದು ಏನು ಒಪ್ಪೋದಿಲ್ಲ? ಹೆಣ್ಣು ಗಂಡು ಅನ್ನುವಂಥ ಭೇದವನ್ನು ಒಪ್ಪೋದಿಲ್ಲ. 3ನೇದ್ದು ವಾರ ತಿಥಿ ನಕ್ಷತ್ರಗಳನ್ನು ಒಪ್ಪೋದಿಲ್ಲ. 4ನೇದ್ದು ಕಾಲ್ಪನಿಕ ದೇವರುಗಳನ್ನು ಒಪ್ಪುವುದಿಲ್ಲ.